ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಸುಮಾರು ಜನ ನನಗೆ ಕಮೆಂಟ್ನ ಮಾಡಿದರು. ಸೊ ನಿಮ್ಮದು ಡೈಲಿ ರುಟೀನ್ ತೋರಿಸಿ, ಹಾಗೆಯೇ ಅಷ್ಟೊಂದು ಬಟ್ಟೆಗಳನ್ನ ಹೇಗೆ ಟೈಮ್ ಆಗುತ್ತೆ ಸ್ಟಿಚ್ ಮಾಡೋದಕ್ಕೆ ಅಂತ ಎಲ್ಲ ಕೇಳ್ತಾ ಇದ್ರಿ ಅಲ್ವಾ. ಸೊ ವ್ಲಾಗ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಯಾಕಂತಂದರೆ ಈ ಕೆಲಸದ ಮಧ್ಯೆ ವ್ಲಾಗ್ ಥರ ಅಂತಂದರೆ ಪ್ರತಿಯೊಂದನ್ನು ಕೂಡ ವೀಡಿಯೋ ಮಾಡಬೇಕಾಗುತ್ತೆ ಅಲ್ವಾ. ಆದರೂ ಕೂಡ ಏನು ಮಾಡಿದ್ದೀನಿ ಅಂತಂದರೆ ಒಂದಷ್ಟು ಕ್ಲಿಪ್ಗಳನ್ನ ಮಾರ್ನಿಂಗ್ ಟೈಮ್ ಮಾತ್ರ ಒಂದಷ್ಟು ಕ್ಲಿಪ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದರಿಂದ ನಿಮಗೂ ಒಂದು ಐಡಿಯಾ ಬರುತ್ತೆ ಹೇಗೆ ಕೆಲಸನೆಲ್ಲ ಬೇಗ ಬೇಗ ಮುಗಿಸ್ಬೋದು ಅಂತ ಅಂದ್ಬಿಟ್ಟು ಅದರದ್ದು ವೀಡಿಯೋನ ನಾನಿವತ್ತು ಸಣ್ಣದಾಗಿ ಮಾಡಿ ಹಾಕಿದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಆವಾಗ ಪೂರ್ತಿ ಬ್ಲಾಗ್ನ ನಾನು ಶೇರ್ ಮಾಡ್ತೀನಿ. ಸೊ ಇವಾಗ ಬಂದು ಮಾರ್ನಿಂಗ್ 5:30ಗೆ ಎದ್ದಿದ್ದೀನಿ. ಮಾರ್ನಿಂಗ್ ಟೈಮ್ ನೀವು ಬೇಗ ಹೇಳ್ತು ಅಂತಂದರೆ ಬೇಗ ಕೆಲಸಗಳಾಗುತ್ತೆ. ಹಾಗೆಯೇ 6 ಗಂಟೆವರೆಗೂ ಕೂಡ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ಅದಾದಮೇಲೆ ನಾನು ತಿಂಡಿ, ಮಕ್ಕಳು ಕಾನ್ವೆಂಟ್ಗೆ ಹೋಗ್ತಾರೆ ಅಲ್ವಾ. ಸೊ ಹಾಗಾಗಿ ಟಿಫನ್ನ ರೆಡಿ ಮಾಡಬೇಕಾಗುತ್ತೆ. ಸೊ ಬನ್ನಿ ಇವಾಗ ಯಾವ ರೀತಿ ಪೂರ್ತಿ 9 ಗಂಟೆವರೆಗೂ ಕೂಡ ಯಾವ ರೀತಿ ನನ್ನ ರುಟೀನ್ ಇರುತ್ತೆ ಅಂತ ಶೇರ್ ಮಾಡ್ತೀನಿ. ಸೊ ಮಾರ್ನಿಂಗ್ 5:30ಗೆ ಬಂದು ಈ ಬ್ಲೌಸ್ನ ಒಂದು ಸ್ಟಿಚ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇದೊಂದು ಸ್ಟಿಚ್ ಮಾಡಿದ್ದೀನಿ. ಒಂದೊಂದು ದಿನ ಏನಾಗುತ್ತೆ ಅಂದರೆ 5 ಗಂಟೆಗೆ ಇದ್ದರೆ 2 ಬ್ಲೌಸ್ಗಳನ್ನೂ ಕೂಡ ಸ್ಟಿಚ್ ಮಾಡ್ಕೋಬೋದು. ಅದಾದಮೇಲೆ ತಿಂಡಿನ ಮಾಡ್ಬೋದು. ಬೆಳಗ್ಗೆ ಟೈಮ್ ನೀವೇನಾದರೂ ಈ ರೀತಿ ಸ್ಟಿಚಿಂಗ್ ಮಾಡ್ತು ಅಂತಂದರೆ ನಿಮಗೆ ಸಂಜೆವರೆಗೂ ಕೂಡ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಕೆಲಸ ಎಲ್ಲ ಆದಮೇಲೆ ಸ್ಟಿಚ್ ಮಾಡ್ತೀನಿ ಆ ರೀತಿ ಏನಾದರೂ ಅಂದ್ಕೋತು ಅಂತಂದರೆ ಒಂದೊಂದು ದಿನ ತುಂಬಾ ಬೇಜಾರಾಗುತ್ತೆ. ಅದಕ್ಕೇನು ಮಾಡಿ ಅಂತಂದರೆ ಫಸ್ಟ್ ಎದ್ದ ತಕ್ಷಣ ನೀವು ಮುಖ ತೊಳ್ಕೊಂಡು ಅಥವಾ ಸ್ನಾನ ಮಾಡಿಕೊಂಡು ಫಸ್ಟ್ ಮಿಷಿನ್ಗೆ ಒಂದು ನಮಸ್ಕಾರ ಮಾಡಿ ನೀವು ಈ ರೀತಿ ಸ್ಟಿಚಿಂಗ್ಗೆ ಕೂತ್ಕೋತು ಅಂತಂದರೆ ಸಂಜೆವರೆಗೂ ಕೂಡ ಆ್ಯಕ್ಟಿವ್ ಆಗಿ ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ನನ್ನ ಡೈಲಿ ರುಟೀನ್ ಬಂದು ಇದೇ ಇರುತ್ತೆ. ಸೊ ಮಾರ್ನಿಂಗ್ ಟಿಫನ್ಗೆ ಬಂದು ನಾನು ಅಕ್ಕಿ ರೊಟ್ಟಿ ಮತ್ತು ಪಲ್ಯನ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ನಿಮ್ಗೇನಾದರೂ ಟೈಮ್ ಇತ್ತು ಅಂತಂದರೆ ಮಾರ್ನಿಂಗ್ ಟೈಮ್ ಕಟ್ ಮಾಡ್ಕೊಳ್ಳಿ. ಟೈಮ್ ಇಲ್ಲ ಅಂತಂದರೆ ತರಕಾರಿನೆಲ್ಲ ನೈಟ್ ಟೈಮೇನೆ ಕಟ್ ಮಾಡಿ ಇಟ್ಕೊಂಡ್ಬಿಡಿ. ಸೊ ಅವಾಗೇನಾಗುತ್ತೆ ನಿಮಗೆ ಕೆಲಸ ಅನ್ನೋದು ಈಸಿ ಆಗುತ್ತೆ. ಹಾಗಾಗಿ ನಾನು ನೈಟ್ ಟೈಮೇನೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಾರ್ನಿಂಗ್ ಟೈಮ್ ಆ ಕಡೆ ಬಂದು ನಾನು ಆ ಕಡೆ ಕುಕ್ಕರಲ್ಲಿ ಸಾಂಬಾರು ಕೂಡ ಮಾಡಿ ಇಟ್ಬಿಡ್ತೀನಿ. ಯಾಕಂತಂದರೆ ಮಧ್ಯಾಹ್ನ ಮತ್ತೆ ಬಂದು ನೀವು ಸಾಂಬಾರು ಮಾಡೋದು ಅದೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಟೈಮ್ ಆಗುತ್ತೆ. ನಿಮ್ಗೇನಾದರೂ ಕೆಲಸ ಕಡಿಮೆ ಇದೆ ಅಂತಂದರೆ ಮಾರ್ನಿಂಗ್ ಟೈಮ್ ಮಾಡ್ಕೊಳ್ಳಿ, ಮಧ್ಯಾಹ್ನ ಟೈಮು ಇಲ್ಲ ಅಂತಂದರೆ ಏನು ಮಾಡಿ ಅಂತಂದರೆ ಈ ರೀತಿ ನಾನು ಮಾಡ್ತಾಯಿದ್ದೀನಿ ಅಲ್ವಾ, ಬೆಳಗ್ಗೆ ಟೈಮೇ ಸಾಂಬಾರು ಮಾಡಿ ಇಟ್ಬಿಡಿ. ಸೊ ಇನ್ನೊಂದು ಏನು ಮಾಡ್ತಾರೆ ಅಂತಂದರೆ ಎಲ್ಲರೂ ಕೂಡ ಈ ರೀತಿ ಕಡಲೆಬೇಳೆ ಆಗಿರ್ಬೋದು ಅಥವಾ ಉಪ್ಪಾಗಿರ್ಬೋದು ಅಥವಾ ಖಾರದ ಪುಡಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ತಗೊಂಡು ಹಾಕ್ತಾರೆ. ಅದನ್ನು ಮತ್ತೆ ಅಲ್ಲೇ ಅದೇ ಜಾಗಕ್ಕೆ ಇಡೋದಿಲ್ಲ, ಮತ್ತೆ ತಂದು ಅದನ್ನೆಲ್ಲ ಸೆಲ್ಫೆಲ್ಲೇ ಜೋಡಿಸ್ಕೊಳ್ಳೋದು, ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡೋದು, ನಿಮ್ಗೆ ಅದೇನೇ ಕೂಡ ತುಂಬಾ ಟೈಮ್ ಆಗಿಬಿಡುತ್ತೆ. ಸೊ ನಾನೇನು ಮಾಡ್ತೀನಿ ಅಂತಂದರೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಅವಾಗೇನಾಗುತ್ತೆ ನಮಗೆ ಇನ್ನೊಂದು ಸಲ ಮತ್ತೆ ಅಡುಗೆ ಮನೆನ ಕ್ಲೀನ್ ಮಾಡಬೇಕು ಅನ್ನೋ ತಲೆನೋವು ಇರೋದಿಲ್ಲ. ಸೊ ಆದಷ್ಟು ನಿಮಗೆ ಅದು ಕೂಡ ಟೈಮ್ ಸೇವ್ ಆಗುತ್ತೆ. ನಾನು ಕೂಡ ಡೈಲಿ ಅದನ್ನೇ ರೂಟೀನ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಅದನ್ನು ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಮಾಡಿ ಇಟ್ಬಿಟ್ಟು ಹಾಗೆಯೇ ರೊಟ್ಟಿ ಮಾಡೋದಕ್ಕೂ ಕೂಡ ರೆಡಿ ಮಾಡಿ ಇಟ್ಬಿಟ್ಟು ಅಷ್ಟರಲ್ಲಿ ನಾನು ಮನೆ ಕೆಲಸನೆಲ್ಲ ಮುಗಿಸೋದಕ್ಕೆ ಟೈಮ್ ಬಂದು 7:30 ಆಗುತ್ತೆ. ಸೊ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಹೇಗೆ ಅಂತ ಅಂದ್ಬಿಟ್ಟು ಫಸ್ಟ್ ಇದನ್ನು ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ. ಇವಾಗ ಇದನ್ನು ರೆಡಿ ಮಾಡಿಬಿಟ್ಟು ಆ ಕಡೆ ಕೂಡ ಸಾಂಬಾರು ಕುದ್ದಿದೆ, ಅದನ್ನು ಕೂಡ ಒಗ್ಗರಣೆ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಮೊಳಕೆ ಕಾಳಿತ್ತು, ಮೊಳಕೆ ಕಾಳ್ದು ಸಾಂಬಾರು ಮಾಡಿ ಇಟ್ಟೆ. ಇಲ್ಲಿ ಬಂದು ಕ್ಯಾರೆಟು ಮತ್ತು ಬೀಟ್ರೋಟ್ನ ಹಾಕಿ ನಾನು ಪಲ್ಯನೂ ಕೂಡ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆ ಒಂದು ಜ್ಯೂಸ್ ಇರಲಿ. ಡೈಲಿ ನೀವು ಸ್ಟಿಚಿಂಗ್ ಮಾಡ್ತೀರಲ್ವ, ಹಾಗಾಗಿ ಬಾಡಿ ಹೀಟ್ ಆಗುತ್ತೆ. ಸೊ ಯಾವುದಾದ್ರೂ ಸೌತೆಕಾಯಿ ಆಗಿರ್ಬೋದು ಅಥವಾ ಕ್ಯಾರೆಟ್ ಆಗಿರ್ಬೋದು ಯಾವುದಾದ್ರೂ ಒಂದು ಜ್ಯೂಸನ್ನ ರೆಡಿ ಮಾಡ್ಕೊಳ್ಳಿ. ಹಾಗೆಯೇ ಈ ಕಡೆ ರೊಟ್ಟಿ ಮಾಡೋದಕ್ಕೂ ಕೂಡ ಪ್ರತಿಯೊಂದನ್ನು ಕೂಡ ಈರುಳ್ಳಿ, ಕಾಯಿ ತುರಿ ಮತ್ತು ಕ್ಯಾರೆಟು ಹಾಗೆಯೇ ಕೊತ್ತಂಬರಿ ಸೊಪ್ಪು ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ನೋಡಿ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಈರುಳ್ಳಿ, ಕಾಯಿ ತುರಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ ಪ್ರತಿಯೊಂದನ್ನು ಕೂಡ ಇವಾಗ ಮೂಲಂಗಿನೂ ಕೂಡ ತುರಿದು ಹಾಕ್ಕೊಳ್ತೀನಿ. ಸೊ ನಾನು ಪ್ರತಿಯೊಂದಕ್ಕೂ ಕೂಡ ಸ್ವಲ್ಪ ಮೂಲಂಗಿನ ಯೂಸ್ ಮಾಡ್ತೀನಿ, ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು. ಇದರಲ್ಲಿ ನೀವು ಸಬ್ಬಸಿಗೆ ಸೊಪ್ಪು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನಿಮ್ಮ ಸೈಡ್ ಯಾವ ರೀತಿ ಮಾಡ್ತೀರಾ ಅಂತ ಅಂದ್ಬಿಟ್ಟು ಆ ರೀತಿ ಮಾಡ್ಕೊಳ್ಳಿ. ಸೊ ನಾನು ಮಾಡೋದು ಈ ರೀತಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇವಾಗ ಇದನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೆಸಿಪಿ ಅಂತೂ ಶೇರ್ ಮಾಡೋದೇನು ಬೇಡ ಅಲ್ವಾ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇರುತ್ತೆ. ಹಾಗೆಯೇ ನಾರ್ಮಲಾಗಿ ಈ ರೀತಿ ತಣ್ಣೀರಲ್ಲೇ ಕೂಡ ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಬಿಸಿನೀರ ಯೂಸ್ ಮಾಡಬೇಕು ಸಾಫ್ಟ್ ಆಗೋದಕ್ಕೆ ಅಂತ ಹೇಳ್ತಾರೆ. ಸೊ ನಾನು ಹಾಗೆಯೇ ಆ ತಣ್ಣೀರಿನಲ್ಲೇ ನಾರ್ಮಲ್ ವಾಟರಲ್ಲೇ ಕೂಡ ರೆಡಿ ಮಾಡ್ತೀನಿ. ಹಾಗೂ ಕೂಡ ಸಾಫ್ಟಾಗಿಯೇ ಬರುತ್ತೆ. ನಾವು ಹಿಟ್ಟು ಕಲಿಸುವಾಗ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು ಅಷ್ಟೇ. ನೋಡಿ ಇದಿಷ್ಟು ಇವಾಗ ರೆಡಿ ಆಯ್ತಲ್ವ. ಇವಾಗ ಕುಕ್ಕರ್ ಕೂಡ ಅಲ್ಲಿ ಇಟ್ಟಿದ್ದೀನಿ.
ಇದೆಲ್ಲ ಆದಮೇಲೆ ಅಲ್ಲೇ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಸೊ ಇದೊಂದು ಎಲ್ರದ್ದು ಕೂಡ ಕೆಟ್ಟ ಬುದ್ಧಿ ಅಂತಲೇ ಹೇಳ್ಬೋದು ಅನಿಸುತ್ತೆ. ಯಾಕಂತಂದರೆ ಅಡುಗೆ ಮನೇಲಿ ಎಲ್ಲ ಚೆಲ್ಕೊಂಡಿದ್ರೆ ನಮಗೆ ಅಡುಗೆ ಮಾಡೋದಕ್ಕೆ ಮನಸ್ಸಾಗೋದಿಲ್ಲ ಅಲ್ವಾ. ಸೊ ಎಲ್ಲನೂ ಕೂಡ ಸೈಡ್ಗೆ ಎತ್ತಿಟ್ಬಿಟ್ಟು ಹಾಗೆಯೇ ಪಾತ್ರೆ ತೊಳೆಯೋದು ಇದೊಂದು ಮಿಕ್ಸಿ ಜಾರ್ ಇತ್ತಲ್ವ ಅದನ್ನು ಕೂಡ ಎತ್ಕೊಂಡು ಹೋಗ್ತೀನಿ. ಒಟ್ಟಿಗೆ ಕ್ಲೀನ್ ಮಾಡಿಬಿಟ್ಟು ಎತ್ಕೊಂಡು ಹೊಂಟೋದ್ರೆ ಇನ್ನೊಂದು ಸಲ ಕ್ಲೀನ್ ಮಾಡಬೇಕು ಅನ್ನೋದೇನಿರೋದಿಲ್ಲ. ಸೊ ರೊಟ್ಟಿ ಒಂದನ್ನು ಮಾತ್ರ ಮಾಡ್ಕೋಬೋದು ಅಂತಂದ್ಬಿಟ್ಟು ಇದನ್ನು ಎತ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದು ಪಲ್ಯ ಬಂದು ರೆಡಿ ಆಗೋ ಅಷ್ಟರಲ್ಲಿ ಕಸ ಎಲ್ಲನೂ ಗುಡಿಸ್ಬಿಡೋಣ ಅಂತಂದ್ಬಿಟ್ಟು ಫಸ್ಟ್ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಕೊಂಡೆ. ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಪೂರ್ತಿ ಮನೆಯೂ ಕೂಡ ಕ್ಲೀನ್ ಮಾಡಿಬಿಡ್ತೀನಿ. ಅದು ಕೂಗಿ ಆರೋ ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ರೊಟ್ಟಿ ಒಂದು ಮಾಡೋದು ಒಂದು ಕೆಲಸ ಇರುತ್ತೆ ಅಷ್ಟೇ. ಸೊ ಇನ್ನೇನು ಕೂಡ ಕೆಲಸ ಬಾಕಿ ಇರೋದಿಲ್ಲ. ಹಾಗೆಯೇ ಅದ್ರ ಜೊತೇಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಅದು ಪಲ್ಯ ಎಲ್ಲ ಕೂಗಿ ಆರೋ ತನಕ ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡೋದು ಅಂತ ಅಂದ್ಬಿಟ್ಟು ಹಾಗೆಯೇ ಹಾಲು ಕೂಡ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಸೊ ಡೈಲಿ ನಂದು ಇದೇ ರೂಟೀನ್ ಆಗಿರುತ್ತೆ. ಅದು ನಾವು ಅಡುಗೆ ಮಾಡೋದು ಏನಾದರೂ ಇಟ್ಬಿಟ್ಟು ಕುಕ್ಕರಲ್ಲಿ ಇಟ್ಬಿಟ್ಟು ಬಂದು ನೀವು ಪಲಾವ್ ಆಗಿರ್ಬೋದು ಪ್ರತಿಯೊಂದು ಅಡುಗೆನೂ ಕೂಡ ಅಷ್ಟೇ. ಸೊ ಅದೆಲ್ಲ ನಮಗೆ ಬೇಯೋ ಅಷ್ಟರಲ್ಲಿ ನಾವು ಇದನ್ನು ಕೆಲಸನ ಮುಗಿಸ್ಕೊಂಡ್ರೆ ನಿಮಗೆ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇಲ್ಲೇನು ಕಸ ಇರೋದಿಲ್ಲ, ಡೈಲಿ ನೈಟ್ ಟೈಮೆಲ್ಲ ಗುಡಿಸಿರ್ತೀನಿ ಅಲ್ವಾ, ಹಾಗಾಗಿ ಆದರೂ ಕೂಡ ಒಂದು ಸಲ ಕ್ಲೀನ್ ಮಾಡ್ಕೊಂಡು ಬಿಟ್ಟರೆ ಒಂದು ಸಮಾಧಾನ ಅಲ್ವಾ. ಹಾಗೆಯೇ ಪೂರ್ತಿ ಮನೆಯೂ ಕೂಡ ನಮ್ಮ ಮನೆ ದೊಡ್ಡದು ಇರೋದ್ರಿಂದ ಪೂರ್ತಿ ಮನೆಯಲ್ಲೆಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಸೊ ಹಾಗೆಯೇ ಇಲ್ಲಿ ನಮಗೆ ಅಷ್ಟೊಂದೇನು ಕಸ ಏನೂ ಇರೋದಿಲ್ಲ. ಬಟ್ ಏನಾಗುತ್ತೆ ಅಂತಂದರೆ ಆಚೆ ನಾವು ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡೋದು ಹಾಗೆಯೇ ಕಟಿಂಗ್ ಮಾಡಿರೋದು ಎಲ್ಲ ಇರುತ್ತೆ ಅಲ್ವಾ, ಅಲ್ಲಿ ಸ್ವಲ್ಪ ನನಗೆ ಜಾಸ್ತಿ ಕೆಲಸ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡೋ ಅಂಥದ್ದು. ಬಟ್ ಕ್ಲೀನ್ ಮಾಡಿಯೇ ಕೂತ್ಕೊಳ್ತೀನಿ. ಯಾಕೆ ಅಂತಂದರೆ ನೀವು ಅದನ್ನೆಲ್ಲ ಹಂಗೆ ಇಟ್ಬಿಟ್ಟು ಕೂತ್ಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಮನಸ್ಸಿರೋದಿಲ್ಲ. ಸೊ ಯಾವ್ಯಾವುದನ್ನು ಸ್ಟಿಚ್ ಮಾಡಬೇಕು ಅದನ್ನು ಮಾತ್ರ ಇಟ್ಕೊಂಡು ಸ್ಟಿಚ್ಚು ನಾಳೆ ಮಾಡ್ತೀವಿ ಅಂತ ಅನ್ನೋದನ್ನೆಲ್ಲ ಕೂಡ ಎತ್ತಿ ಇಟ್ಬಿಡಿ. ಸೊ ಅದನ್ನೆಲ್ಲ ಇಟ್ಕೊಂಡು ನೀವು ಸ್ಟಿಚ್ ಮಾಡ್ತೀರಾ ಅಂತಂದರೆ ನಿಮಗೆ ಬೇಜಾರಾಗುತ್ತೆ ಅದನ್ನೆಲ್ಲ ಹಾಗೇ ಇಟ್ಟು ಸ್ಟಿಚ್ ಮಾಡೋದಕ್ಕೆ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಫಸ್ಟ್ ಇದನ್ನೆಲ್ಲ ಎತ್ಕೊಂಡ್ಬಿಟ್ಟು ಕಸ ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ನಾನು ಮತ್ತೆ ರೆಡಿ ಮಾಡ್ಕೋತೀನಿ. ಇವಾಗ ನೋಡಿ ಇದು ಕೆಳಗಡೆ ಮಡಗಿದ್ದೀನಲ್ವ ಬ್ಯಾಗು, ಅದನ್ನು ನಾನು ಇವತ್ತು ಸ್ಟಿಚ್ ಮಾಡಿ ಕೊಡಬೇಕು. ಸೊ ಹಾಗಾಗಿ ಅದನ್ನು ಅಷ್ಟನ್ನು ಮಾತ್ರ ಎತ್ಕೊಂಡಿದ್ದೀನಿ. ಸೊ ಇವತ್ತು ಒಂದಿನ ಅಂತೇನಿಲ್ಲ, ಡೈಲಿ ಬಂದು ನಂದು ಇದೇ ರೂಟೀನ್ ಇರುತ್ತೆ. ಯಾಕಂತಂದರೆ ಎಕ್ಸಸೈಸ್ ಕೂಡ ಆದಂಗೆ ಆಗುತ್ತೆ ಬಾಡಿಗೆ. ಮಾರ್ನಿಂಗ್ ಟೈಮ್ ಕೆಲಸ ಮಾಡೋದ್ರಿಂದ ಸಂಜೆವರೆಗೂ ಕೂತು ಸ್ಟಿಚ್ ಮಾಡಿರ್ತೀವಿ ಅಲ್ವಾ, ಬಾಡಿಗೆ ಎಕ್ಸಸೈಸ್ ಕೂಡ ಆಗುತ್ತೆ. ಸೊ ಕೆಲವೊಬ್ಬರು ಹೇಳ್ತಾರೆ ಅಲ್ವಾ, ನಾವು ಸ್ಟಿಚಿಂಗ್ ಮಾಡೋರು ದಪ್ಪ ಆಗ್ತಾರೆ ಕೂತ್ಕೊಂಡೇ ಸ್ಟಿಚ್ ಮಾಡಿರ್ತಾರೆ ಅಂತಂದ್ಬಿಟ್ಟು. ಸೊ ನನ್ನ ವಿಷಯದಲ್ಲಿ ಅದು ಆಗಿಲ್ಲ. ಯಾಕೆ ಅಂತಂದರೆ ನಾನು ಈ ರೀತಿ ಮಾರ್ನಿಂಗ್ ಟೈಮು ಎಕ್ಸಸೈಸ್ ಆಗೋ ರೀತಿ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬಿಡ್ತೀನಿ. ಅದಾದಮೇಲೆ ನಾನು ಸ್ಟಿಚಿಂಗ್ಗೆ ಕೂತ್ಕೊಳ್ತೀನಿ. ಒಂದೊಂದು ದಿನ ಏನಾಗುತ್ತೆ, ಅರ್ಜೆಂಟ್ ಏನಾದರೂ ಕೊಡೋದಿರುತ್ತಲ್ವ, ಅವಾಗ ಏನಾಗುತ್ತೆ ಅಂತಂದರೆ ಅವಾಗ ಏನಾಗುತ್ತೆ ನಮಗೆ ಅಂತಂದರೆ ನಾನು ಬೇರೆ ಈ ಕೆಲಸ ಏನು ಮಾಡೋದಿಲ್ಲ. ಫಸ್ಟು ಬಂದು ಮಿಷಿನ್ ಹತ್ರ ಮಾತ್ರ ಪೀಸೆಲ್ಲ ಬಿದ್ದಿದ್ರೆ ಅದನ್ನೆಲ್ಲ ಎತ್ತಾಕ್ಬಿಟ್ಟು ಅಲ್ಲಿ ಸ್ಟಿಚಿಂಗ್ ಮಾಡೋದಕ್ಕೆ ಕೂತ್ಕೊಂಡು ಬಿಡ್ತೀನಿ. ಅದಾದಮೇಲೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನೀವು ಫಸ್ಟೇ ಇದನ್ನೆಲ್ಲ ಕೆಲಸ ಮಾಡ್ತೀರಾ ಅಂತಂದರೂ ಕೂಡ ನಮಗೆ ಸ್ಟಿಚಿಂಗ್ ಮಾಡೋದಕ್ಕಾಗೋದಿಲ್ಲ. ಸೊ ಯಾವಾಗಲೂ ಕೂಡ ಅಷ್ಟೇ ಮಾರ್ನಿಂಗ್ ಟೈಮು ಫಸ್ಟು ಒಂದೆರಡು ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಸೊ ಈ ಮಿಷಿನ್ ಬಂದು ಏನಕ್ಕೆ ನಾನು ರೂಮಲ್ಲಿ ಇಟ್ಟಿದ್ದೀನಿ ಅಂತಂದರೆ ಸೊ ಎಲ್ಲರೂ ಬಂದವರೆಲ್ಲ ಹೇಳ್ತಾಯಿದ್ರು 3 ಮಿಷಿನ್ ಇದೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಏನಾಗುತ್ತೆ ಅಂತಂದರೆ ಜನಗಳ ದೃಷ್ಟಿ ಅಂತ ಅನ್ನೋದು ನಮಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಆ ರೀತಿ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಿದೆ ಅಂತಂದರೆ ಒಂದು ಮಿಷಿನ್ನ ತೆಗೆದು ನಾನು ರೂಮಲ್ಲಿ ಇಟ್ಬಿಟ್ಟೆ. ಇನ್ನೆರಡು ಮಿಷಿನ್ ಜಿಗ್ಜಾಗ್ ಮಿಷಿನ್ ಅಂತೂ ಬೇಕಲೇಬೇಕು, ಜಿಗ್ಜಾಗ್ ಮಾಡ್ತಾ ಇರಬೇಕು. ಸೊ ಓವರ್ಲಾಕ್ ಮಾಡೋದನ್ನು ನಾನು ರೂಮಲ್ಲೇ ಬಂದು ಓವರ್ಲಾಕ್ ಮಾಡ್ಕೋಬೋದು, ಅಲ್ಲೂ ಕೂಡ ಸ್ಪೇಸ್ ಇದೆ ಅಲ್ವಾ ಅಂದ್ಬಿಟ್ಟು ಏನು ಮಾಡಿದೆ ಅಲ್ಲಿ ತಂದು ಇಟ್ಕೊಂಡೆ. ನೋಡಿ ಇವಾಗ ಪೂರ್ತಿ ಮನೆಯೆಲ್ಲ ಕ್ಲೀನ್ ಆಯಿತು. ಇನ್ನೊಂದು ಸಲ ಕ್ಲೀನ್ ಮಾಡಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ. ಸೊ ಮಷಿನ್ಗೆ ಬಂದು ಬಟ್ಟೆನ ಹಾಕ್ಬಿಡ್ತೀನಿ ಇವಾಗಲೇ. ಮಿಷಿನ್ಗೆ ಬಟ್ಟೆ ಹಾಕಿದ್ರೆ ಅದು ಕೂಡ ಯಾವಾಗ ವಾಶ್ ಆಗಿಬಿಡುತ್ತೆ ಅಲ್ವಾ. ಸೊ ಇದು ಬಂದು ನನ್ನ ಮಾರ್ನಿಂಗ್ ರೂಟೀನ್ ಆಗಿರುತ್ತೆ. ಇವಾಗ ಇದಕ್ಕೆ ರೊಟ್ಟಿ ಒಂದು ಮಾಡಿಕೊಟ್ಬಿಟ್ಟು ಸೊ ಸ್ಟಿಚಿಂಗ್ ಮಾಡೋದಕ್ಕೆ ಹೋಗ್ತೀನಿ. ವಿಡಿಯೋ ನೋಡಿದ್ರಲ್ವ, ಇಷ್ಟ ಆದರೆ ಲೈಕ್